ದೇವಜನರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರಲ್ಲಿರುವ ಹೆಚ್ಚೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನು ಪವಿತ್ರಾತ್ಮನು ಎಂಬ ಶೀರ್ಷಿಕೆಯಲ್ಲಿ ಧ್ಯಾನಿಸುತ್ತಿದ್ದೇವೆ. ಈಗ ನಾವು ಯೇಸು ಕ್ರಿಸ್ತನಲ್ಲಿ ಕಾರ್ಯ ಮಾಡಿದ ಪವಿತ್ರಾತ್ಮನ ವರಗಳ ಕುರಿತಾಗಿ ಧ್ಯಾನಿಸುತ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂತ ದೇವರ ವಾಕ್ಯದ ಭಾಗ 1 ಕೊರಿಂಥ 12ನೇ ಅಧ್ಯಾಯದ 9ನೇ ವಚನದ 2ನೇ ಭಾಗ. 1 ಕೊರಿಂಥ 12 9ನೇ ವಚನದ 2ನೇ ಭಾಗ. ಒಬ್ಬನಿಗೆ ಆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಹೆಚ್ಚಾದ ಗ್ರಹಿಕೆನ ವಿಶೇಷವಾಗಿ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ನಂಬಿರುವ ದೇವರು ಆತನು ತನ್ನ ಹೆಸರನ್ನ ತನ್ನ ಅನೇಕ ಹೆಸರುಗಳನ್ನ ಪ್ರಕಟಿಸಿಕೊಳ್ತಾನೆ. ಆತನು ತನಗಿರುವಂತ ವಿಧ ವಿಧ ಮಹಿಮೆಗಳನ್ನ ಹೇಳಿಕೊಳ್ಳುವಾಗ ಅವುಗಳನ್ನೆಲ್ಲ ಸಾಧಾರಣವಾಗಿ ಆತನು ಆ ಮಹಿಮೆಗಳ ಹೆಸರನ್ನ ತನ್ನ ಹೆಸರಿನಂತೆ ಅದನ್ನ ಹೇಳಿಕೊಂಡಿದ್ದಾನೆ. ದೇವರು ಗುಣಪಡಿಸುವ ದೇವರು. ಆತನು ವಿಮೋಚನ ಕಾಂಡ 15:26 ಗುಣಪಡಿಸುವ ದೇವರು ಯೆಹೋವ ರಾಫಾ ಎಂಬುದಾಗಿ ಆತನು ತನ್ನನ್ನು ಪ್ರಕಟಿಸಿಕೊಂಡಿದ್ದಾನೆ. ಆ ದೇವರು ಈ ಭೂಮಿಗೆ ಮನುಷ್ಯನಾಗಿ ಬಂದಾಗ ಆತನು ಲೆಕ್ಕವಿಲ್ಲದಷ್ಟು ಸ್ವಸ್ಥತೆಯನ್ನು ಆತನು ಮಾಡಿದ್ದಾನೆ. ಮಾತ್ರವಲ್ಲದೆ ಆತನು ಸಭೆಗೆ ಶಿರಸಾಗಿದ್ದು ತನಗೆ ಶರೀರವಾಗಿರುವ ಕ್ರಿಸ್ತನ ಸಭೆಗೆ ಆತನು ಗುಣ ಮಾಡುವ ವರವನ್ನ ವಿಶೇಷವಾಗಿ ಅನುಗ್ರಹಿಸಿದ್ದಾನೆ. ಯೇಸು ಕ್ರಿಸ್ತನು ಪವಿತ್ರಾತ್ಮನನ್ನು ಕಳಿಸಿದಾಗ ಆ ಪವಿತ್ರಾತ್ಮನ ಗುಣಪಡಿಸುವ ಆತ್ಮನಾಗಿ ನಮಗೆ ದೊರಕಿದ್ದಾನೆ. ತಂದೆ ದೇವರು ತನ್ನನ್ನು ಗುಣಪಡಿಸುವವನಾಗಿ ಪ್ರಕಟಿಸಿಕೊಂಡಿದ್ದಾನೆ. ವಾಕ್ಯ ಸ್ವರೂಪನಾದ ಯೇಸು ಕ್ರಿಸ್ತನು ತಾನು ಗುಣಪಡಿಸುವವನಾಗಿ ಲೋಕದಲ್ಲಿ ಸಂಚರಿಸಿದ್ದಾನೆ. ಸೈತಾನದಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನ ಗುಣ ಮಾಡುತ್ತಾ ಆತನು ಸಂಚರಿಸಿದ್ದಾನೆ. ಆತನಿಗೆ ನಮಗೆ ಕೊಟ್ಟಿರುವಂತಹ ಆತನು ಗುಣಪಡಿಸುವಂತಹ ಆತ್ಮ. ಆತನು ಸಭೆ ಮೇಲೆ ಸುರಿಸುವಂತಹ ವರಗಳಲ್ಲಿ ಒಂದು ವರ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು. ಈ ವಾಕ್ಯವನ್ನ ನಾವು ಆಂಗ್ಲ ಭಾಷೆಯಲ್ಲಿ ಓದಿಕೊಂಡ್ರೆ ಅಲ್ಲಿ ಹೀಗೆ ಬರ್ತದೆ, ಟು ಅನದರ್ ದ ಗಿಫ್ಟ್ಸ್ ಆಫ್ healing by the same spirit. The gifts of healing. ಹಾಗಾದರೆ ಕನ್ನಡದಲ್ಲಿ ವರವು ಎಂಬುದಾಗಿ ಬರೆದದನ್ನು ನಾವು ಆಂಗ್ಲ ಭಾಷೆಯಲ್ಲಿ ವರಗಳು ಎಂಬುದಾಗಿ ಓದ್ತೇವೆ. ಕನ್ನಡದಲ್ಲಿ ನಾನಾ ರೋಗಗಳು ಎಂಬುದಾಗಿ ಬರ್ತದೆ. ಹಾಗಾದರೆ ನಾನಾ ರೋಗಗಳನ್ನು ವಾಸಿ ಮಾಡುವ ವರಗಳು ಎಂಬುದಾಗಿ ಈ ವರ ಕರೆಯಲ್ಪಡ್ತದೆ. ಹಾಗಾದರೆ ಗುಣಪಡಿಸುವಂತ ಪವಿತ್ರಾತ್ಮನ ಈ ವರ ಏಕವಚನದಲ್ಲಿ ಇಲ್ಲದೆ ಅದು ಬಹುವಚನದಲ್ಲಿ ವ್ಯಕ್ತವಾಗಿದೆ. ಹಾಗಾದರೆ ಗುಣಪಡಿಸುವಂತ ವಿಧಗಳಲ್ಲಿ ಹಲವು ವಿಧ ಇದೆ ಎಂಬುದನ್ನ ಇದು ಸ್ಪಷ್ಟವಾಗಿ ತಿಳಿಯಪಡಿಸುತ್ತದೆ. ಯೇಸು ಗುಣಪಡಿಸಿದಂಥ ವಿಚಾರಗಳು, ಆತನು ಮಾಡಿದ ಅದ್ಭುತಗಳ ವಿಚಾರದಲ್ಲಿ ಆತನ ಆಪ್ತ ಅಥವಾ ಯೇಸುವಿಗೆ ಪ್ರಿಯನಾಗಿದ್ದ ಅಪೊಸ್ತಲನು ಹೀಗೆ ಬರೀತಾನೆ. 20ನೇ ಅಧ್ಯಾಯದ 30ನೇ ವಚನದಲ್ಲಿ ಹೇಳುವಾಗ ಹೀಗೆ ಬರ್ತದೆ. 20ನೇ ಅಧ್ಯಾಯದ 30ರಲ್ಲಿ ಯೇಸು ಇನ್ನೂ ಬೇರೆ ಎಷ್ಟೋ ಸೂಚಕ ಕಾರ್ಯಗಳನ್ನು ತನ್ನ ಶಿಷ್ಯರ ಮುಂದೆ ಮಾಡಿದನು, ಅವುಗಳು ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ. ಜೊತೆಗೆ 21ನೇ ಅಧ್ಯಾಯದ ಕೊನೆಯ ವಚನದಲ್ಲಿ 25ನೇ ವಚನದಲ್ಲಿ ಹೇಳುವಾಗ ಆತನು ಹೇಗೆ ಹೇಳ್ತಾನೆ, ಇದಲ್ಲದೆ ಯೇಸು ಮಾಡಿದ್ದು ಇನ್ನೂ ಬಹಳವಿದೆ, ಅದನ್ನೆಲ್ಲ ಒಂದೊಂದಾಗಿ ಬರೆಯುವುದಾದರೆ ಬರೆಯಬೇಕಾದ ಪುಸ್ತಕಗಳು ಲೋಕವೇ ಹಿಡಿಸದೆ ಹೋದೀತು ಎಂದು ನಾನು ನೆನೆಸುತ್ತೇನೆ. ಯೋಬನು ಹೇಳ್ತಾನೆ, ದೇವರು ಅಪ್ರಮೇಯ ಅದ್ಭುತಗಳನ್ನ, ಲೆಕ್ಕವಿಲ್ಲದಷ್ಟು ಅದ್ಭುತಗಳನ್ನ ಮಾಡ್ತಾನೆ. ಹಾಗಾದ್ರೆ ಯೋಬನು ತಿಳಿಪಡಿಸಿದ ದೇವರು ಇಲ್ಲಿ ಭೂಮಿಗೆ ಮನುಷ್ಯನಾಗಿ ಬಂದಾಗ ಆತನ ಮೂಲಕ ನಡೆದ ಘಟನೆಗಳನ್ನೆಲ್ಲ ಒಂದೊಂದಾಗಿ ಬರೆದ್ರೆ ಅದು ಇಡೀ ಲೋಕವನ್ನು ತುಂಬಿಕೊಳ್ತದೆ ಅಥವಾ ಲೋಕ ಹಿಡಿಸದೆ ಹೋದಿತೆ ಎಂಬುದಾಗಿ ಹೇಳಲಾಗಿದೆ. ಯೇಸು ಕ್ರಿಸ್ತನು ಆತನು ಗುಣಪಡಿಸಿದ ಸೇವೆಯ ಕುರಿತಾಗಿ ಮತ್ತಾಯನು ಬರೆಯುವಾಗ 4ನೇ ಅಧ್ಯಾಯದಲ್ಲಿ 23ನೇ ವಚನದಲ್ಲಿ ಆತನು ಯೇಸು ಕ್ರಿಸ್ತನ ಸ್ವಸ್ಥತೆಯ ವಿಚಾರವನ್ನ ಹೀಗೆ ಹೇಳ್ತಾನೆ. ಇಡೀ ವಚನವನ್ನು ಓದುವುದಾದರೆ, ಬಳಿಕ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿಯವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲಾ ತರದ ರೋಗಗಳನ್ನು, ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಎಲ್ಲ ತರದ ರೋಗಗಳು, ಎಲ್ಲಾ ತರದ ಬೇನೆಗಳು. ಹಾಗಾದರೆ ಯೇಸು ಕ್ರಿಸ್ತನು ವಾಸಿ ಮಾಡದೆ ಇರುವಂತ ರೋಗವು ಒಂದೂ ಇಲ್ಲ, ಬೇನೆಗಳು ಒಂದೂ ಇಲ್ಲ ಎಂಬಂಥದ್ದನ್ನ ಈ ವಾಕ್ಯ ದೃಢಪಡಿಸ್ತಾ ಇದೆ. ಜೊತೆಗೆ ರೋಗಗಳ ವಿಂಗಡಣೆಯನ್ನ ಮರುವಚನ ಹೇಳ್ತಾರೆ. 24ನೇ ವಚನ, ಆತನ ಸುದ್ದಿಯು ಸಿರಿಯ ದೇಶದಲ್ಲೆಲ್ಲ ಹಬ್ಬಿದ್ದರಿಂದ ಮೈಯಲ್ಲಿ ನೆಟ್ಟಗಿಲ್ಲದವರನ್ನ, ಹಾಗಾದ್ರೆ ಮೈಯಲ್ಲಿ ನೆಟ್ಟಗಿಲ್ಲದವರು, ಅಂಗಗಳಲ್ಲಿ ಉಳ್ಳವರು ಅಥವಾ ವಿಕಲಚೇತನರು ಎಂಬುದಾಗಿ ಈಗ ಹೇಳುವಂತ ಪದ. ಅಂದರೆ ತರತರದ ರೋಗ ಬಾಧೆಗಳಿಂದ ಕಷ್ಟಪಡುವವರನ್ನ, ವಿಧ ವಿಧವಾದ ರೋಗಗಳು, ದೆವ್ವ ಹಿಡಿದವರನ್ನು, ಮೂರ್ಛಾ ರೋಗಿಗಳನ್ನು,
ಪಾರ್ಶ್ವವಾಯುವಿನವರನ್ನು ಆತನ ಬಳಿಗೆ ಕರೆತಂದರು, ಆತನು ಅವರನ್ನು ಸ್ವಸ್ಥ ಮಾಡಿದನು. ಯಾವುದೇ ವಿಧದ ರೋಗಿಗಳನ್ನು ಯೇಸುಕ್ರಿಸ್ತನ ಬಳಿಗೆ ಕರೆತಂದರೆ ಅವರನ್ನ ಯೇಸುಕ್ರಿಸ್ತನು ಗುಣ ಮಾಡಿದ್ದಾನೆ. ಆತನ ಬಳಿಗೆ ಬಂದು ಗುಣವಾಗದೆ ಯಾರಾದರೂ ಹೋದರು ಎಂಬುದಾಗಿ ಹೇಳುವುದಕ್ಕೆ ಒಂದೂ ಸಾಧ್ಯವಿಲ್ಲ. ನಮ್ಮ ದೇಶ ಕಂಡ ಒಬ್ಬ ಅಪ್ರತಿಮ ದೇವರ ಸೇವಕರು, ರಕ್ತ ಪಾದದ ಅಪೋಸ್ತಲ ಎಂಬುದಾಗಿ ಕರೆಸಿಕೊಂಡ ಭಕ್ತರಾದ ಸಾಧು ಸುಂದರ್ ಸಿಂಗ್ ಇವರ ಜೀವಿತದಲ್ಲಿ ಅವರು ತಾವು ಯೇಸುವಿನ ಹಾಗೆಯೇ ಜೀವಿಸಬೇಕೆಂಬಂತ ದಾಹದಿಂದ ಅವರು ಯೇಸುವನ್ನೇ ಅವರು ಹಿಂಬಾಲಿಸುತ್ತಾ ಯೇಸುವಿಗಿದ್ದ ಪ್ರಾರ್ಥನೆ ಜೀವಿತದ ಮಾದರಿಯನ್ನೇ ತಮ್ಮ ಜೀವಿತದಲ್ಲಿ ರೂಢಿಸಿಕೊಂಡು ಯೇಸುವಿನ ಹಾಗೆಯೇ ಅವರು ಎಲ್ಲೆಡೆ ನಡೆದಾಡುತ್ತಾ ಸೇವೆ ಮಾಡುತ್ತಾ ಹೀಗೆ ಎಲ್ಲದರಲ್ಲೂ ಯೇಸು ಕ್ರಿಸ್ತನಿಗೆ ಸದೃಶ್ಯನಾಗಿರಬೇಕೆಂಬುದಾಗಿ ಬಯಸಿದ ಇವರನ್ನ ದೇವರು ಎಷ್ಟು ಪ್ರೀತಿಸಿದ ಎಂಬುದಾಗಿ ಹೇಳಿದ್ರೆ, ಯೇಸು ಕ್ರಿಸ್ತನ ಹೇಗೆ ಎಲ್ಲರನ್ನು ಗುಣಪಡಿಸ್ತಿದ್ನೋ ಅದೇ ವಿಧದಲ್ಲಿ ಈ ಗುಣಪಡಿಸುವ ವರವನ್ನು ದೇವರು ಅವರಿಗೆ ಅನುಗ್ರಹಿಸಿದ್ನಂತೆ. ಅವರ ಕುರಿತಾದ ಜೀವನ ಚರಿತ್ರೆ ಹೇಳ್ತದೆ, ಸಾಧು ಸುಂದರ್ ಸಿಂಗ್ ರವರು ಹೋದ ಎಲ್ಲಾ ಸ್ಥಳಗಳಲ್ಲಿ ಯೇಸುವಿನ ಹಿಂದೆ ಬರುತ್ತಿದ್ದ ಹಾಗೆ ಜನರು ಕೂಟ ಬರ್ತಿದ್ರಂತೆ, ರೋಗಿಗಳು ಬರ್ತಿದ್ರಂತೆ, ಅವರು ಪ್ರತಿಯೊಬ್ಬರನ್ನ ಗುಣಪಡಿಸ್ತಿದ್ರಂತೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಹಾಗಾದ್ರೆ ಯೇಸುವಿನಲ್ಲಿದ್ದ ಈ ವರ ಮನುಷ್ಯರಿಗೂ ಅದು ಕೊಡಲ್ಪಟ್ಟಿದೆ ಅನ್ನುವಂಥ ಪ್ರಶ್ನೆ ಬಂದ್ರೆ ಯೇಸು ಅದನ್ನು ತನ್ನ ಶಿಷ್ಯರಿಗೆ ಕೊಡ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 1ನೇ ವಚನ ಹೀಗೆ ಹೇಳ್ತದೆ, ಮತ್ತಾಯ 10:1, ಮತ್ತು ಆತನು ತನ್ನ 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡೋದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು. ನಮಗೆಲ್ಲ ಅರ್ಥವಾಗಲಿ, ಜನರು ರೋಗದಲ್ಲಿ ನರಳುವಂಥದ್ದು ದೇವರಿಗೆ ಇಷ್ಟವಿಲ್ಲ. ನಮಗೆ ಅರ್ಥವಾಗಬೇಕಾದಂಥ ವಿಷಯ, ಯೇಸು ಕ್ರಿಸ್ತನು ಮನುಷ್ಯರೊಳಗಿಂದ ಯಾವುದನ್ನೆಲ್ಲ ತೆಗೆದು ಹಾಕಿದ್ದಾನೋ ಹಾಗಾದ್ರೆ ಅದು ಅದರಲ್ಲಿ ಇರುವಂಥದ್ದು ಅದು ನೈತಿಕವಲ್ಲ. ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ ಅವುಗಳಿಲ್ಲದೆ ಉಂಟು ಮಾಡಿದ್ದಾನೆ. ಹಾಗಾದ್ರೆ ದೇವರು ಯಾವುದನ್ನ ಮನುಷ್ಯನಲ್ಲಿ ಇಡ್ಲಿಲ್ವೋ ಅದು ಆತನಲ್ಲಿರುವುದನ್ನು ಕಾಣುವಾಗ ಯೇಸು ಕ್ರಿಸ್ತ ನಮಗೆ ತೋರಿಸಿದ್ದಾನೆ, ಅದೆಲ್ಲವನ್ನು ಆತನು ಹೊರಗೆ ಹಾಕ್ತಾನೆ. ಹೇಗೆ? ಆತನು ಮನುಷ್ಯರೊಳಗಿಂದ ಪಾಪವನ್ನು ಕ್ಷಮಿಸಿರುವುದಾದ್ರೆ ಪಾಪವನ್ನು ಹೊರಗೆ ಹಾಕ್ತಾನೆ. ಮನುಷ್ಯರಿಂದ ದೆವ್ವಗಳನ್ನು ಓಡಿಸಿರುವುದಾದ್ರೆ ಹಾಗಾದ್ರೆ ದೇವರು ಮನುಷ್ಯನ ಉಂಟು ಮಾಡಬೇಕಾದ ದೆವ್ವಗಳು ಮನುಷ್ಯರಲ್ಲಿ ಇರುವುದಕ್ಕೆ ಆತನ ಅಪ್ಪಣೆ ಕೊಡ್ಲಿಲ್ಲ, ಅದರಿಂದ ಆತನ ದೆವ್ವಗಳನ್ನ ಓಡಿಸ್ತಾನೆ. ರೋಗಗಳು ಮನುಷ್ಯರಲ್ಲಿ ಇರುವುದನ್ನು ಕಾಣುವಾಗ ದೇವರು ಮನುಷ್ಯನ ಉಂಟು ಮಾಡಿದಾಗ ಮನುಷ್ಯನೊಳಗೆ ರೋಗಗಳು ಇರಲಿಲ್ಲ, ಹಾಗಾಗಿ ದೇವರು ರೋಗಗಳನ್ನ ಹೊರಗಾಕ್ತಾನೆ. ಇನ್ನು ಕೆಲವರು ಸತ್ತವನ್ನ ಬದುಕಿಸ್ತಾನೆ. ಕಾರಣ ಆಯುಷ್ಕಾಲಕ್ಕೆ ಮೊದಲೇ ಅವರು ತಿರುಗಿ ಹೋಗಿರೋದ್ರಿಂದ, ಮರಣವರೊಳಗೆ ಕಾಲಕ್ಕೆ ಮೊದಲೇ ಬಂದದ್ರಿಂದ ಅದನ್ನು ಆತನು ಹೊರಗೆ ಹಾಕಿದ್ದಾನೆ. ಹಾಗಾದ್ರೆ ಯೇಸು ಕ್ರಿಸ್ತನು ಯಾವುದನ್ನೆಲ್ಲ ಹೊರಗೆ ಹಾಕಿದ್ದಾನೋ ಆಗ ಆ ಸಂಗತಿಗಳು ನಮ್ಮ ಶರೀರದಲ್ಲಿ ಅಥವಾ ನಮ್ಮೊಳಗೆ ಇರುವಂಥದ್ದು ದೇವರ ಚಿತ್ತ ಅಲ್ಲ ಎಂಬುದನ್ನ ನಾವು ಮನಗಾಣುವುದಕ್ಕೆ ಪವಿತ್ರಾತ್ಮ ನಮಗೆ ಸಹಾಯ ಮಾಡಲಿ. ಇಲ್ಲಿ ಈಗ ಕ್ರಿಸ್ತನ ಸಭೆಗೆ ಯೇಸು ಕ್ರಿಸ್ತನು ಈ ವರವನ್ನ ಇಟ್ಟಿದ್ದಾನೆ. ಹಾಗಾಗಿ ನಾನಾ ರೋಗಗಳನ್ನು ವಾಸಿ ಮಾಡುವ ವರ, ಬೇರೆ ಭಾಷಾಂತರಗಳ ಪ್ರಕಾರ ವರಗಳು. ಹಾಗಾದ್ರೆ ಯಾಕೆ ಈ ವರಗಳು ಎಂಬುದಾಗಿ ಬಹುವಚನದಲ್ಲಿ ಹೇಳಲಾಗಿದೆ ಎಂಬುದನ್ನ ಗ್ರಹಿಸಿಕೊಳ್ಳುವಂಥದ್ದು ನನಗೆ ನಿಜವಾಗಲೂ ಕಷ್ಟದ ವಿಷಯ. ಆದರೂ ಯೇಸು ಕ್ರಿಸ್ತನು ರೋಗಗಳನ್ನ ಗುಣ ಮಾಡಿದ ವಿಧಗಳನ್ನ ಗಮನಿಸುವಾಗ ಕೆಲವೊಂದನ್ನು ನಾವು ಗಮನಿಸುವುದಾದರೆ, ನಾನಿಲ್ಲಿ ಪಟ್ಟಿ ಮಾಡಿ ಇಟ್ಟುಕೊಂಡಿದ್ದೇನೆ. ಯೇಸು ಯಾವ ವಿಧದಲ್ಲಿ ರೋಗಗಳನ್ನ ಗುಣ ಮಾಡಿದ್ದಾನೆ, ಕೆಲವು ಪಟ್ಟಿಗಳನ್ನ ನೋಡೋಣ. ಮತ್ತಾಯ 8:16 ಯೇಸು ಕ್ರಿಸ್ತನು ಮಾತ್ರದಿಂದಲೇ ಪೇತ್ರನ ಅತ್ತೆಯ ಜ್ವರವನ್ನ ಗುಣಪಡಿಸಿದ ನಂತರ, ಒಂದು ವೇಳೆ ಅಲ್ಲಿ ಪೇತ್ರ ಅಂದ್ರೆ ಯಾಕೋಬ ಯೋಹಾನ ಸುತ್ತಲೂ ಹೋಗಿ ರೋಗಿಗಳಿಗೆ ಕರೆ ಕೊಟ್ಟಿರಬಹುದು. ಆ ದಿನ ಸಂಜೆ ಕತ್ತಲಾಗುವ ಸಮಯಕ್ಕೆ ಅವರ ಮನೆ ಎದುರು ವಿಪರೀತ ಜನ ಸೇರಿದ್ದಾರೆ, ದೆವ್ವ ಪೀಡಿತರು, ರೋಗಿಗಳು ಬಂದಿದ್ದಾರೆ. ಯೇಸು ಕ್ರಿಸ್ತನು ಆ ದಿನ ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದಲ್ಲದೆ, ಅಲ್ಲಿ ಬರ್ತದೆ, ಆತನು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನು ವಾಸಿ ಮಾಡಿದನು. ಮಾತ್ರದಿಂದಲೇ. ಕೀರ್ತನೆ 107:19 ಹೇಳ್ತದೆ, ಆತನು ತನ್ನ ವಾಕ್ಯವನ್ನು ದೂತನಂತೆಯೂ ಮತ್ತೆ ಕಳುಹಿಸಿ ಅವರನ್ನ ಗುಣಪಡಿಸಿದನು. ಹಾಗಾದ್ರೆ ಈ ದೇವರು ಭೂಮಿ ಮೇಲೆ ಬಂದಾಗ ಆತನ ನುಡಿಯನ್ನ ಕಳಿಸಿ ಗುಣಪಡಿಸಿದ್ದಾನೆ. ಶತಾಧಿಪತಿಯ ಆಳಿನ ವಿಚಾರದಲ್ಲಿ ನಮಗೆ ಗೊತ್ತು. ಯೇಸು ಅವನ ಮನೆಗೆ ಹೋಗೋದಕ್ಕೆ ಹೊರಟ್ರೆ ಶತಾಧಿಪತಿ ಬೇಡ, ನಿನ್ನ ಒಂದು ಮಾತು ಸಾಕು. ಅವನ ನಂಬಿಕೆಯಂತೆ ಯೇಸು ನಿನ್ನ ನಂಬಿದಂತೆ ಆಗಲೆಂಬುದಾಗಿ ಹೇಳಿದ ಅದೇ ಕ್ಷಣವೇ, ತನ್ನ ಮಾತನ್ನು ಕಳಿಸಿದ ಅದೇ ಕ್ಷಣವೇ ಶತಾಧಿಪತಿಯ ಆಳು ಗುಣವಾಗಿದ್ದಾನೆ. ಈಗ ಇಂಥ ಅನೇಕ ಸಂಭವಗಳನ್ನ ನಾವು ಓದ್ತೇವೆ. ಹಾಗಾದ್ರೆ ಮಾತ್ರದಿಂದಲೇ ಯೇಸು ಗುಣಪಡಿಸಿದ್ದಾನೆ. ಹಾಗಾದ್ರೆ ಗುಣಪಡಿಸುವ ವರಗಳಲ್ಲಿ ಇದು ಮಾತನ್ನ ಗುಣಪಡಿಸುವಂತೆ ಕಳಿಸುವ ಮಾತು ಇದೊಂದು ವರವಾಗ್ತದೆ. ನಂತರದಲ್ಲಿ 9ನೇ ಅಧ್ಯಾಯದ 2ನೇ ವಚನಕ್ಕೆ ಬರುವಾಗ ಯೇಸು ಕ್ರಿಸ್ತನ ಬಳಿಗೆ ಒಬ್ಬ ಪಾರ್ಶ್ವರೋಗಿನ ತಂದಿದ್ದಾರೆ. ಎಂಥ ವಿಚಿತ್ರ! ನಾವು ಈಗಿನ ಕಾಲದಲ್ಲಿ ಒಬ್ಬ ಪಾರ್ಶ್ವರೋಗಿನ ಡಾಕ್ಟರ್ ಬಳಿ ಕರ್ಕೊಂಡೋಗಿ ಬೈದರೆ ಇವನನ್ನು ಗುಣ ಮಾಡಿ ಎಂಬುದಾಗಿ ಕೇಳಬೇಕಾ ಅಥವಾ ಇವನ ಪಾಪ ಕ್ಷಮಿಸಿ ಎಂಬುದಾಗಿ ಕೇಳಬೇಕು?
ಯಾರೊಬ್ಬರು ಡಾಕ್ಟರ್ ಬಳಿ ಹೋಗಿ ಪಾಪವನ್ನು ಕ್ಷಮಿಸಂತ ಹೇಳಲ್ಲ. ಆದರೆ ಪಾರ್ಶ್ವವಾಯು ರೋಗಿನ ಯೇಸು ಕ್ರಿಸ್ತನ ಬಳಿಗೆ ಕರೆತಂದಿದ್ದಾರೆ. ಯೇಸು ಕ್ರಿಸ್ತನ ಅವತನ್ನು ನೋಡಿ, ಮಗನಿಂದ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ ಹೇಳ್ತಾನೆ. ಅವನು ಗುಣ ಆದ. ನಂತರದಲ್ಲಿ ಯೇಸು ಹೇಳಿದ್ದು, ನಿನ್ನ ಹಾಸಿಗೆನ ಹೊತ್ತುಕೊಂಡು ಹೋಗು. ಗುಣವಾದವನಿಗೆ ಯೇಸು ಹೇಳ್ತಾನೆ, ಹಾಸಿಗೆನ ಹೊತ್ತುಕೊಂಡು ಹೋಗು. ಎಂತ ಒಳ್ಳೆ ವಿಷಯ. ಬರುವಾಗ ಹಾಸಿಗೆ ಆತನನ್ನು ಹೊತ್ತುಕೊಂಡು ಬಂತು. ಯೇಸು ಅವನ ಪಾಪವನ್ನು ಕ್ಷಮಿಸಿದ ಮೇಲೆ ಇವನಿಗೆ ಹಾಸಿಗೆಯನ್ನು ಹೊತ್ತುಕೊಂಡು ಹೋದ. ಓ, ದೇವರು ನಮ್ಮ ಜೀವಿತದಿಂದ ಪಾಪವನ್ನು ತೆಗೆದು ಹಾಕುವಾಗ ನಮ್ಮ ಜೀವಿತದ ಪರಿಸ್ಥಿತಿಗಳು ಬದಲಾಗ್ತವೆ, ರಿವರ್ಸ್ ಆಗ್ತದೆ. ನಂತರದಲ್ಲಿ ಮತ್ತಾಯ 9:21-22 ಒಬ್ಬ ರಕ್ತ ಕುಸುಮ ರೋಗಿ ಜನ ಸಂದಣಿಯಲ್ಲಿ ಹಾಕಿ ತನ್ನ ಬಲೆಯಿಂದಲೇ ಹೇಗೂ ನಂಬಿಕೆಯಿಂದ ಬಂದು ಯೇಸುವಿನ ಉಡುಪಿನ ಗೊಂಡೆನ ಮುಟ್ಟಿದ್ರೆ ಸಾಕು ಗುಣವಾಗ್ತಾನೆಂಬುದಾಗಿ ಒಂದು ವೇಳೆ ತನ್ನ ಶಕ್ತಿಯನ್ನೆಲ್ಲ ಪ್ರಯೋಗಿಸಿ ಕೊನೆಯ ಪ್ರಯತ್ನವೆಂಬಂತೆ ಬೀಳುವಾಗ ಯೇಸುವಿನ ಉಡುಪಿನ ಗೊಂಡೆ ಮುಟ್ಟುವುದಕ್ಕೆ ಅವಕಾಶ ದೇವರಾತ್ಮನ ಕಲ್ಪಿಸಿಕೊಟ್ಟ ಎಂಬುದಾಗಿ ನಂಬ್ತೇನೆ. ಅಷ್ಟಕ್ಕೆ ಆಕೆ ಪೂರ್ತಿ ಗುಣ ಹೊಂದುತ್ತಾಳೆ ಆತನ ಉಡುಪಿನ ಗೊಂಡೆಯಲ್ಲಿ. ಸ್ವಸ್ಥತೆಯ ಶಕ್ತಿ. ಇನ್ನೊಂದು ಕಡೆ ಯೇಸು ಆಗ್ತಾನೆ ಹೋಗಿ ಇಳಿತಾನೆ ಗದರೇನರ ಸೀಮೆಯಲ್ಲಿ. ಜನರಿಗೆ ಗೊತ್ತಾಗಿ ಥರ ವ್ಯಾಧ್ಯಸ್ಥರನ್ನ ಕರ್ಕೊಂಡು ಬರ್ತಾರೆ. ಅವ್ರು ಯೇಸುವನ್ನ ಕೇಳಿಕೊಳ್ತಾರೆ, ನಿನ್ನ ಉಡುಪನ್ನು ಮುಟ್ಟುವುದಕ್ಕೆ ನಮಗೆ ಅವಕಾಶವಾಗಲಿ. ನಾನು ನಂಬ್ತೇನೆ, ಯೇಸು ಅವರ ಕೋರಿಕೆ ನೋಡಿ ಸುಮ್ಮನೆ ಹಾಗೆ ನಿಂತಿರಬೇಕು. ರೋಗಿಗಳಲ್ಲಿ ಒಬ್ಬೊಬ್ಬರು ಬಂದು ನುಗ್ಗುಗಳಲ್ಲಿ ಯೇಸುವಿನ ಉಡುಪನ್ನು ಎಲ್ಲಿ ಸಿಗ್ತದಾಗಿ ಇಲ್ಲಿ ಮುಟ್ಟಿರಬೇಕು. ಅವರೆಲ್ಲರೂ ಮುಟ್ಟಿದವರೆಲ್ಲರೂ ಗುಣ ಹೊಂದಿದ್ದಾರೆ. ಹಾಗಾದರೆ ಉಡುಪಿನಲ್ಲಿ ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯ ಓದುವಾಗ ಪೌಲನ ಶರೀರಕ್ಕೆ ವಸ್ತ್ರಗಳನ್ನ ಹೀಗೆ ತಾಕಿಸಿ ಅದನ್ನು ತಕ್ಕೊಂಡೋಗಿ ದೆವ್ವಪೀಡಿತರ ಮೇಲೆ, ರೋಗಿಗಳ ಮೇಲೆ ಇಡುವಾಗ ಅವರಿಗೆ ಬಿಡುಗಡೆ ಆಗ್ತಿದೆ ಎಂಬುದಾಗಿ ಬರ್ತದೆ. ಹಾಗಾದ್ರೆ ಗುಣಪಡಿಸುವಂತ ಅಭಿಷೇಕ ವಸ್ತ್ರಗಳಲ್ಲಿ ಶೇಖರಣೆಯಾಗಿ ಹೋಗಿ ಅದು ಕಾರ್ಯ ಮಾಡ್ತದೆ ಅನ್ನುವಂಥ ಸಂಗತಿ ನಮಗಿಲ್ಲಿ ಸಾಬೀತಾಗ್ತದೆ. ನಮ್ಮ ದೇಶದಲ್ಲಿ ಕೆಲವು ಭಕ್ತರ ವಿಷಯದಲ್ಲಿ ಇಂಥ ಘಟನೆಗಳು ನಡೆದದೆ. ದೇವರಿಗೆ ಸ್ತೋತ್ರ. ಇಂಥ ಒಂದು ವರ ಇರುವುದಕ್ಕಾಗಿ ದೇವರಿಗೆ ಸ್ತೋತ್ರ. ಜನರು ಗುಣವಾಗಬೇಕೆಂಬುದೇ ದೇವರ ಹೃದಯ, ದೇವರ ಇಷ್ಟ. ಇನ್ನು ಮತ್ತಾಯ 9ನೇ ಅಧ್ಯಾಯದ 33ನೇ ವಚನದಲ್ಲಿ ದೆವ್ವ ಬಿಡಿಸುವುದರ ಮೂಲಕ ಯೇಸು ಗುಣಪಡಿಸಿದ್ದಾನೆ. ಎಂಥ ವಿಶೇಷವಾದ ವಿಷಯ. ಅಲ್ಲಿ ಒಬ್ಬ ಮೂಕನಿದ್ದಾನೆ. ಅವನನ್ನು ಕರ್ಕೊಂಡು ಬರ್ತಾರೆ ಯೇಸು ಕ್ರಿಸ್ತನ ಬಳಿಗೆ. ಯೇಸು ದೆವ್ವಕ್ಕೆ ಅಪ್ಪಣೆ ಕೊಡ್ತಾನೆ, ದೆವ್ವ ಬಿಟ್ಟು ಹೋಗೆಂಬುದಾಗಿ. ದೆವ್ವ ಬಿಟ್ಟು ಹೋಗ್ತಿದ್ದ ಹಾಗೆ, ಮೂಕದೆವ್ವ ಬಿಟ್ಟು ಹೋಗ್ತಿದ್ದ ಹಾಗೆ ಅವನು ಮಾತನಾಡ್ತಾನೆ. ಇನ್ನೊಂದು ಕಡೆ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಗೂನುಬೆನ್ನಿನ ಒಬ್ಬ ತಾಯಿ ಇರ್ತಾರೆ. ಯೇಸು ಆಕೆ ನೋಡಿ ಕನಿಕರಪಟ್ಟು, ಅಬ್ರಾಹ್ಮನ ವಂಶಸ್ಥಳು ಈಕೆ ಕಟ್ಟಲ್ಪಟ್ಟಿದ್ದಾಳಲ್ಲ ಎಂಬುದಾಗಿ ಆಕೆ ಮೇಲೆ ಮಾನ ಮರಗಿ ಆಕೆನ ಹತ್ತಿರಕ್ಕೆ ಕರೆದು ಮುಟ್ತಾನೆ. ದೆವ್ವ ಆಕೆನ ಬಿಟ್ಟು ಹೋಗ್ತದೆ, ಆಕೆ ನೆಟ್ಟಗಾಗ್ತಾಳೆ. ದೆವ್ವ ಬಿಡಿಸುವುದರ ಮೂಲಕ ಯೇಸು ಗುಣಪಡಿಸ್ತಾನೆ. ಹಾಗಾದ್ರೆ ಗುಣಪಡಿಸುವ ವರಗಳಲ್ಲಿ ಇದು ಈ ವರವು ಸಹ ಒಂದು. ನಂತರದಲ್ಲಿ ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯದ 23ನೇ ವಚನದಲ್ಲಿ ಮತ್ತೊಂದು ವಿಶೇಷ ಸಂಗತಿ ಇದೆ. ಅಲ್ಲಿ ಬೆತ್ಸಾಯಿದ ಎಂಬ ಊರಿನಲ್ಲಿ ಒಬ್ಬ ಕುರುಡನನ್ನ ಯೇಸು ಕ್ರಿಸ್ತನ ಬಳಿಗೆ ಕರೆತರ್ತಾರೆ. ಅವನನ್ನ ಮುಟ್ಟಬೇಕೆಂಬುದಾಗಿ ಅಲ್ಲಿ ಆತನನ್ನು ಕರೆತಂದವರು ಬೇಡಿಕೊಳ್ತಾರೆ. ಯೇಸು ಆತನನ್ನು ಸ್ವಲ್ಪ ಊರ ಹೊರಕ್ಕೆ ಕರ್ಕೊಂಡು ಹೋಗಿ ಆತನ ಕಣ್ಣುಗಳಲ್ಲಿ ಉಗುಳ್ತಾನೆ. ಎಂತ ಆಶ್ಚರ್ಯ. ನಂತರ ಕೈಯಿಟ್ಟು ನಿನಗೇನಾದ್ರೂ ಕಾಣ್ತದ ಎಂಬುದಾಗಿ ಕೇಳ್ತಾನೆ. ಆ ವ್ಯಕ್ತಿಗೆ ಕೆಲವು ವ್ಯತ್ಯಾಸ ಮನುಷ್ಯರೆಲ್ಲ ಮರಗಳಂತೆ ಕಂಡಾಗ ಯೇಸು ತಿರುಗಿ ಕೈ ಇಟ್ಟು ಅವನನ್ನು ಗುಣಪಡಿಸ್ತಾನೆ. ಇಲ್ಲಿ ಉಗುಳಿ, ಯೇಸುವಿನ ಉಗುಳಿನಲ್ಲಿ ಸ್ವಸ್ಥತೆಯ ಶಕ್ತಿ. ನಂತರದಲ್ಲಿ ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯದ 6ನೇ ವಚನದಲ್ಲಿ ಮತ್ತೊಂದು ವಿಚಿತ್ರವಾದ ಘಟನೆ ಇದೆ. ಒಬ್ಬ ಹುಟ್ಟು ಕುರುಡನನ್ನ ಆತನ ಬಳಿ ಕರೆತಂದ್ರೆ ಯೇಸು ಕ್ರಿಸ್ತನು ನೆಲದ ಮೇಲೆ ಉಗುಳ್ತಾನೆ. ಅಲ್ಲಿ ಆ ಉಗುಳಿನಿಂದ ಆ ಮಣ್ಣು ಮತ್ತು ಉಗುಳನ್ನ ಆತನು ಕೆಸರು ಮಾಡಿ ಆ ಕೆಸರನ್ನ ಕಣ್ಣಿಗೆ ಹಚ್ಚಿ ಅದನ್ನು ತೊಳ್ಕೊಳ್ಳಿಕ್ಕೆ ಹೋಗಿ ಹೇಳ್ತಾನೆ, ಸುಲಭ ಕೊಡಕ್ಕೆ ಹೋಗಿ ಆತನು ತೊಳ್ಕೊಳ್ತಾನೆ. ಅವನಿಗೆ ಕಣ್ಣು ಕಾಣ್ತದೆ. ಅನೇಕರು ಇದನ್ನು ಹೀಗೆ ವಿಶ್ಲೇಷಿಸ್ತಾರೆ, ಯಾವ ದೇವರು ಸಕಲವನ್ನು ಸೃಷ್ಟಿಸಿದ ಮೇಲೆ ನೆಲಕ್ಕೆ ಭೂಮಿಗೆ ಇಳಿದು ಬಂದು ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿದ್ನೋ, ಹಾಗಾದ್ರೆ ಅದೇ ದೇವರು ಕಣ್ಣಿಲ್ಲದ ಮನುಷ್ಯನಿಗೆ ನೆಲದ ಮಣ್ಣಿನಿಂದ ಒಂದು ವೇಳೆ ಕಣ್ಣುಗುಡ್ಡನ್ನು ಸಿದ್ಧಪಡಿಸಿ ಅದನ್ನಿಟ್ಟು ಅವನಿಗೆ ಕಣ್ಣು ಕೊಟ್ಟಿರ್ಬೋದು ಎಂಬುದಾಗಿ ಅನೇಕರು ವಿಶ್ಲೇಷಿಸ್ತಾರೆ. ಈ ವಿಧದಲ್ಲಿಯೂ ದೇವರಿಗೂ ಯೇಸು ಕ್ರಿಸ್ತನು ಗುಣ ಮಾಡಿದ್ದಾನೆ. ದೇವರಿಗೆ ಸ್ತೋತ್ರ. ಇನ್ನು ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯದ 13ನೇ ವಚನದಲ್ಲಿ ಒಬ್ಬ ಕುಷ್ಠರೋಗಿ ಯೇಸು ಕ್ರಿಸ್ತನ ಬಳಿಗೆ ಬರ್ತಾನೆ. ನಿನಗೆ ಮನಸ್ಸಿದ್ರೆ ನಾನು ಶುದ್ಧ ಮಾಡಿ ಎಂಬುದಾಗಿ ಆತನು ಬಹಳ ವೇದನೆಯಿಂದ ಕೇಳಿಕೊಳ್ಳುವಾಗ ಯೇಸು ನನಗೆ ಮನಸ್ಸುಂಟು ಶುದ್ಧನಾಗ ಎಂಬುದಾಗಿ ಅವನನ್ನು ಸ್ಪರ್ಶಿಸ್ತಾನೆ.
ತನ್ನ ಕೈಗಳನ್ನು ಇಡುವುದರ ಮೂಲಕ ಯೇಸು ರೋಗಗಳನ್ನ ಗುಣ ಮಾಡಿದ್ದಾನೆ. ಇನ್ನೂ ಮಿಗಿಲಾಗಿ ಮತ್ತೊಂದು ವಿಷಯವನ್ನು ಅವಶ್ಯವಾಗಿ ಹೇಳಬೇಕಾಗ್ತದೆ. ಈ ದಿನಗಳಲ್ಲಿ ಯೇಸು ಕ್ರಿಸ್ತನ ಮೂಲಕ ನಾವು ಗುಣವಾಗ್ತಿದ್ದೇವಲ್ಲ, ಹೇಗೆ ಗುಣವಾಗ್ತಿದ್ದೇವೆ? ವಾಕ್ಯ ಹೇಳ್ತದೆ, 1 ಪೇತ್ರ 2:24 ವಚನದಲ್ಲಿ, ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಓ, ಯೇಸು ಕ್ರಿಸ್ತನು ಈಗ ಕಲ್ವಾರಿ ಶಿಲುಬೆಗೆ ಹೋಗುವಾಗ ಮೈಯೆಲ್ಲ ಆತನ ಬಾಸುಂಡೆಯನ್ನು ತಾಳ್ತಾನೆ. ಮೈಯೆಲ್ಲ ಬಾಸುಂಡೆ, ಆತನ ಬಾಸುಂಡೆಗಳಲ್ಲಿ ತೆರೆಯಲ್ಪಟ್ಟ ಗಾಯಗಳು, ಅದರಲ್ಲಿ ನಮ್ಮೊಬ್ಬೊಬ್ಬರಿಗೂ ಸ್ವಸ್ಥತೆಯ ಶಕ್ತಿ ಹರಿದು ಬರ್ತಾ ಇದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾನಾ ರೋಗಗಳನ್ನು ವಾಸಿ ಮಾಡುವ ವರಗಳು, ಪವಿತ್ರಾತ್ಮನ ಈ ವರ ಯೇಸು ಕ್ರಿಸ್ತನಲ್ಲಿ ಈ ವಿಧದಲ್ಲಿ ಕೆಲಸ ಮಾಡಿದೆ. ಈ ದಿನ ರೋಗದಲ್ಲಿ ಬೀಳುವ ಪ್ರತಿ ವ್ಯಕ್ತಿ, ವಾಕ್ಯ ತಿಳಿದ ಪ್ರತಿ ವ್ಯಕ್ತಿ ಅಥವಾ ರೋಗದಲ್ಲಿ ಬಿದ್ದವರಿಗೆ ವಾಕ್ಯ ತಿಳಿದವರು ಹೇಳಿಕೊಡುವಂತಹ ವಾಕ್ಯ, ನಿನ್ನ ಬಾಸುಂಡೆಗಳು ನಮ್ಗೆ ಗುಣವಾಯಿತು. ಎಂದಿಗೂ ಎಂತೆಂಥ ಘೋರ ರೋಗಗಳನ್ನ ವಾಸಿ ಮಾಡಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಗುಣಪಡಿಸುವ ಪವಿತ್ರಾತ್ಮನ ವರಗಳಲ್ಲಿ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು ಯೇಸು ಕ್ರಿಸ್ತನಲ್ಲಿ ಈ ವಿಧದಲ್ಲಿ ಕಾರ್ಯ ಮಾಡಿದೆ. ಈ ದಿನಗಳಲ್ಲಿ ಕ್ರಿಸ್ತನ ಸಭೆ ಅಂಗಗಳಾಗಿರುವ ನಮ್ಮಲ್ಲಿ ಇಂಥ ವರಗಳು ಅವಶ್ಯವಿದೆ. ಜನರು ರೋಗದಲ್ಲಿರುವಂಥದ್ದು ದೇವರಿಗೆ ಇಷ್ಟವಿಲ್ಲ. ಅಂಥವರ ಬಳಿಗೆ ದೇವರು ತನ್ನ ಜನರನ್ನ ಕಳಿಸಿ, ನಮ್ಮನ್ನು ಕಳಿಸಿ ಅವನ್ನ ಗುಣಪಡಿಸಬೇಕೆಂದಿದ್ದಾನೆ. ಯಾವುದಾದ್ರೂ ಒಂದು ವಿಧದಲ್ಲಿ, ಈ ವಿಧಗಳಲ್ಲಿ ಜನರು ಗುಣವಾಗಲಿ. ಈ ವಚನಗಳನ್ನ ಧ್ಯಾನ ಮಾಡ್ತಾ ದೇವರ ಇಂಥ ಕಾರ್ಯಗಳನ್ನ ಈಗಲೂ ಮಾಡೆಂಬುದಾಗಿ, ಯೇಸು ನೀನು ಮಾಡಿದ ರೀತಿಯಲ್ಲಿ ನಾನು ಮಾಡಲೆಂಬುದಾಗಿ ಆತನ ಮುಂದೆ ಅಂಗಲಾಚಿ ಎಡೆಬಿಡದೆ ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ನಾನಾ ರೋಗಗಳನ್ನು ವಾಸಿ ಮಾಡುವಂಥ ವರಗಳನ್ನು ಕರ್ತನೆ ನಿನ್ನ ಪವಿತ್ರಾತ್ಮನ ಮೂಲಕ ಕೊಟ್ಟಿದೆಯಲ್ಲ ಯೇಸುವೆ, ಈ ವರವು ಪವಿತ್ರಾತ್ಮನ ಮೂಲಕ ನಿನ್ನಲ್ಲಿ ಎಷ್ಟೋ ಯಥೇಚ್ಛವಾಗಿ ವಿಧ ವಿಧವಾಗಿ ಕಾರ್ಯ ಮಾಡಿದ್ದಾನೆ. ಇದನ್ನು ಧ್ಯಾನಿಸಲಿಕ್ಕೆ ಕೃಪೆ ಕೊಟ್ಟಿಯಪ್ಪ. ಕರ್ತನೆ, ನೀನು ಈ ವಿಧದಲ್ಲಿ ಗುಣ ಮಾಡಿದಕ್ಕಾಗಿ ಸ್ತೋತ್ರ. ಈ ದಿನಗಳಲ್ಲಿ ನೀನು ಕಲ್ವಾರಿ ಶಿಲುಬೆಯಲ್ಲಿ ಅನುಭವಿಸಿದಂಥ ಬಾಸುಂಡೆಗಳಿಂದಲೇ ನಮಗೆ ಗುಣವಾಗುತ್ತಿರುವಲ್ಲಿ, ಎಂತಹ ಘೋರ ವ್ಯಾಧಿಗಳು ಗುಣವಾಗ್ತಿರುವಲ್ಲಿ, ಮರಣಕರ ವ್ಯಾಧಿಗಳು ಗುಣವಾಗ್ತಿರುವಲ್ಲಿ, ಕರ್ತನೆ, ಯಾರೊಬ್ಬರು ರೋಗದಲ್ಲಿರುವುದು ನಿನಗೆ ಇಷ್ಟವಿಲ್ಲದ್ರಿಂದ ಕರ್ತನೆ, ನೀನು ಈ ವಿಧದಲ್ಲಿ ರೋಗಿಗಳಿಗಾಗಿ ಪ್ರಯಾಸ ಪಟ್ಟಿದೆಯಲ್ಲ, ಅದಕ್ಕಾಗಿ ನನಗೆ ಸ್ತೋತ್ರ. ಕರ್ತನೆ, ನಿನ್ನ ಗುಣಪಡಿಸುವಂಥ ಕಾರ್ಯ ಇನ್ನೂ ವಿಶೇಷವಾಗಿ ನಡೆಯಲಿ. ಕನಿಕರಿಸಿ ನಡೆಸು. ನಿನಗೆ ಮಹಿಮೆ ಆಗಲಿ. ಈ ವರವನ್ನು ಸಭೆಗೆ ಕೊಡು ಸ್ವಾಮಿ, ನಮಗೆ ಅನುಗ್ರಹಿಸು. ನಿನ್ನ ಜನರು ಗುಣ ಹೊಂದಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.